ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಮುಂದಿನ ಶುಕ್ರವಾರ ಜಾಮೀನು ಅರ್ಜಿಯ ಮುಂದಿನ ವಿಚಾರಣೆ. ಇದರ ಜೊತೆಗೆ BSY ಪರ ವಕೀಲರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈ ಆಕ್ಷನ್ ಅನ್ನ ಗಮನಿಸಿದ್ರೆ ಒಂದಷ್ಟು ಬೇರೆ ರೀತಿಯ ಆಯಾಮಗಳು, ಯೋಚನೆಗಳು ಇದ್ದಿರಬಹುದಾ ಅನ್ನೋ ಅನುಮಾನ ನಮಗಿದೆ ಅಂತ ಹೇಳಿ. ಅಂದ್ರೆ 3 ತಿಂಗಳ ಹಿಂದಿನ ಕೇಸ್ ಈಗ ತರಾತುರಿಯಲ್ಲಿ ಬಂಧನದ ಪ್ರಯತ್ನ, ಇದ್ರ ಬಗ್ಗೆ ಅನುಮಾನ ಇದೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಅಪ್ಡೇಟ್ಸ್ ಹಾಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ಏನು ಇವತ್ತು BSY ಯಡಿಯೂರಪ್ಪ ಅವರನ್ನು ಬಂಧನ ಮಾಡೋದಕ್ಕೆ ಪೋಕ್ಸೋ ಪ್ರಕರಣದಲ್ಲಿ ನಿನ್ನೆ ಒಂದು ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಂದ ಬಂಧನ ವಾರೆಂಟನ್ನು ತೆಗೆದುಕೊಂಡಿದ್ರು, ಅದನ್ನು ಸಸ್ಪೆನ್ಷನ್ನಲ್ಲಿಟ್ಟು ಹೈಕೋರ್ಟ್ ಸದ್ಯಕ್ಕೆ ಅವರನ್ನು ಬಂಧನ ಮಾಡಬಾರ್ದು ಮತ್ತು ಅವ್ರ ಮೇಲೆ ಯಾವುದೇ ಒಂದು ಬಲವಂತದ ಕ್ರಮವನ್ನು ಜರುಗಿಸಬಾರ್ದು. ಜೊತೆಗೆ 17ನೇ ತಾರೀಕು ಅವರೇನು ಈಗಾಗಲೇ ರಿಪ್ಲೈ ಮಾಡಿದ್ದಾರೆ CID ಅಧಿಕಾರಿಗಳಿಗೆ, 17ನೇ ತಾರೀಕು ನಾನು ವಿಚಾರಣೆಗೆ ಬರ್ತೀನಿ ಅಂತೇಳಿ, ಅದಕ್ಕೆ ತಪ್ಪದೇ ವಿಚಾರಣೆಗೆ ಹಾಜರಾಗಬೇಕು ಅಂತಂತೇಳಿ ನ್ಯಾಯಾಲಯ ಒಂದು ಮಧ್ಯಂತರ ಆದೇಶ ನೀಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಹಂತದಲ್ಲಿ ಈ ಒಂದು ಜಾಮೀನು ನೀಡೋದಿರ್ಬೋದು ಅಥವಾ ಈ ಒಂದು ಪ್ರಕರಣವನ್ನು ರದ್ದು ಮಾಡೋದಿರ್ಬೋದು, ಈ ಹಂತದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ಮುಂದಿನ ವಿಚಾರಣೆಯಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ಒಂದು ವಾದ ಪ್ರತಿವಾದ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಕರಣದ ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ಪ್ರಾಸಿಕ್ಯೂಷನ್ ವತಿಯಿಂದ ಏನು ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ಬಂಧನ ಅವಶ್ಯಕತೆ ಇದೆ ಅನ್ನೋದನ್ನು ರೂಪಿಸುವಲ್ಲಿ ವಿಫಲ ಆಗ್ತಾ ಇದೆ ಅಂತೇಳಿ ಪದೇ ಪದೇ ಖುದ್ದು ನ್ಯಾಯಾಧೀಶರೇ ಒಂದು AG ಅವರಿಗೆ ಮನದಟ್ಟು ಮಾಡಿದ್ದು, ಜೊತೆಗೆ ಹೇಳಿದ್ದಂಥದ್ದು. ಯಾಕಂತಂದರೆ ಈ ಒಂದು 3 ತಿಂಗಳ ಹಿಂದೆ ಪ್ರಕರಣ ಆಗಿರುತ್ತೆ, ಅವರು ವಿಚಾರಣೆಗೆ ಏಪ್ರಿಲ್ 12ನೇ ತಾರೀಕು ವಿಚಾರಣೆಗೆ ಹಾಜರಾಗಿರ್ತಾರೆ. ಅವರ ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಳ್ಳಲಾಗುತ್ತೆ. ನಂತರ ಏಕಾಏಕಿ 10ನೇ ತಾರೀಕು ಜೂನ್ 10ನೇ ತಾರೀಕು ನೋಟಿಸ್ ಕೊಡ್ತೀರಿ, 11ನೇ ತಾರೀಕು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂತೇಳಿ ಏಕಾಏಕಿ ಒಂದು ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತೇಳಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯನ್ನ ಅದು ಯಾವ ಆಯಾಮದಲ್ಲಿ ನೀವು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂಧನಕ್ಕೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀರಿ ಅಂತೇಳಿ ಈ ನ್ಯಾಯಾಲಯವನ್ನು ನೀವು ಕನ್ವಿನ್ಸ್ ಮಾಡೋದಕ್ಕೆ ವಿಫಲರಾಗ್ತಾ ಇದ್ದೀರಿ ಅಂತೇಳಿ AG ಅವರಿಗೆ ಖುದ್ದು ಚಾಟಿಯನ್ನು ಬೀಸಿದ್ದು ನ್ಯಾಯಾಧೀಶರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಒಂದು ಹಂತದಲ್ಲಿ ಪೋಕ್ಸೋ ಪ್ರಕರಣ ಜೊತೆಗೆ ಈ ಹಂತದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲ್ಲ ಅಥವಾ ಯಾವುದೇ ಒಂದು ಆದೇಶವನ್ನು ನೀಡಲಿಕ್ಕೆ ಆಗಲ್ಲ. ಹೀಗಾಗಿ ಏನು ಯಡಿಯೂರಪ್ಪ ಅವರು ಅವರೇ ಹೇಳಿರುವಂತೆ 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಏನು ಇಲ್ಲಿ ಈ ವೇಳೆ ವಿಚಾರಣೆಗೆ ಹಾಜರಾದಂಥ ವೇಳೆ ಯಾವುದೇ ರೀತಿಯ ಬಲವಂತದ ಕ್ರಮ ಆಗಬಾರ್ದು ಅಂತೇಳಿ ನ್ಯಾಯಾಲಯ ಆದೇಶವನ್ನು ಮಾಡಿ ಮುಂದಿನ ಶುಕ್ರವಾರಕ್ಕೆ ಪ್ರಕರಣವನ್ನು ಮುಂದೂಡಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.